ಏನು ಅಂತ ಹೇಳು, ನನಗೆ ತುಂಬ ಕೆಲಸ ಇದೆ. ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗ್ ಗೊತ್ತು ಮಾವ. ಸದ್ಯ ಈಗ್ಲಾದ್ರೂ ನನಗೆ ಫೀಲಿಂಗ್ಸ್ ಇದೆ ಅನ್ನೋದು ನಿನಗೆ ಗೊತ್ತಾಯ್ತಲ್ಲ, ಅದೇ ನನಗೆ ಸಂತೋಷ. ನಾನ್ ನನ್ನ ಬುದ್ಧಿವಂತೆ ಅಂದ್ಕೊಂಡು ತುಂಬಾ ತಪ್ಪು ಮಾಡ್ಬಿಟ್ಟೆ. ಈಗಲೂ ನೀನು ಬುದ್ಧಿವಂತೇನೆ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ನೀನು ಮನುಷ್ಯಳ ಅನ್ನೋದೇ ನನಗೆ ದೊಡ್ಡ ಸಂದೇಹ. ನಾನ್ ನಿಮ್ ಮನ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ. ಐ ಆಮ್ ಸಾರಿ ಮಾವ. ನನ್ನ ಹತ್ರ ಕ್ಷಮೆ ಕೇಳಬೇಕು ಅಂತಾನೆ ನಾನು ಇಲ್ಲಿ ತನಕ ಬರಕ್ಕೆ ಹೇಳ್ತೀಯ? ನನಗೆ ಕ್ಷಮೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನನ್ನಿಂದ ಅರುಂಧತಿ ಜೀವನ ಮಾತ್ರ ಹಾಳಾಗಬಾರ್ದು. ಓ, ಯಾವ ಸೆಂಟಿಮೆಂಟು ಇಲ್ದಿರೋ ಮೃಗ ಅಂತ ಮಾತ್ರ ಅಂದ್ಕೋಬೇಡಿ ಮಾವ ನನ್ನ. ನಾನ್ ತುಂಬಾ ಸುಖವಾಗಿರ್ಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ, ಆದ್ರೆ ಅರುಂಧತಿ ತರ ಅಮಾಯಕ್ಲಾಗಿದ್ರೆ ಕೊನೆವರೆಗೂ ನಾನ್ ಆಸೆ ಪಟ್ಟಿದ್ ಲೈಫು ನನಗ್ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದ್ರ ಹಿಂದಿರೋ ಕೆಟ್ಟ ಪರಿಣಾಮನ ಮರ್ತು ಸಿಕ್ಕ ಅವಕಾಶನ ಬಳಸ್ಕೊಂಡೆ. ಆದ್ರದು ಅರುಂಧತಿಗೆ ಮುಳ್ಳಾಯ್ತು. ಆಗ ನಾನು ಕುಸ್ತೋಗ್ಬಿಟ್ಟೆ ಮಾವ. ಅರುಂಧತಿನ ನಾನ್ ಡಾಮಿನೇಟ್ ಮಾಡ್ದೆ, ಆದ್ರೆ ಅವಳನ್ನ ಯಾವ ಸಮಸ್ಯೆಗೂ ಸಿಕ್ಕಿಸ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ಅವಳಿಗೊಂದ್ ಸಮಸ್ಯೆ ಅಂದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರೋದೂ ಇಲ್ಲ. ಸಾಕು, ಈ ರೀತಿ ಮಾತುಗಳನ್ನ ನಿನ್ ಬಾಯಲ್ಲಿ ತುಂಬಾ ಸಲ ಕೇಳಿದ್ದೀನಿ. ಅದನ್ನ ಬೇರೆಯವ್ರು ನಂಬೋದು, ಆದ್ರೆ ಈಗ ನಾನ್ ನಂಬೋದಕ್ಕೆ ತಯಾರಾಗಿಲ್ಲ. ಮಾವ, ನಾನು ಹೇಳೋದನ್ನ ನೀವು ನಂಬೇಕು ಅಂತ ನಾನು ಹೇಳ್ತಿಲ್ಲ, ಆದ್ರೆ ನಾನ್ ಏನ್ ಹೇಳ್ತೀನಿ ಅಂತ ಸ್ವಲ್ಪ ದಯವಿಟ್ಟು ಕೇಳಿ. ಅದನ್ನೇ ಬೇಗ ಹೇಳಿ ತೊಲಗು ಅಂತ ಇರೋದು. ಇನ್ನೇನು ಯೋಚಿಸ್ತಾ ಇದೀಯಾ? ನನಗೆ ಹೇಳಿನೂ ಪ್ರಯೋಜನ ಇಲ್ಲ ಅನ್ನೋದಾದ್ರೆ ಹೇಳೋದೇನ್ ಬೇಕಾಗಿಲ್ಲ. ಇಲ್ಲಿರೋ ಮರ ಕಲ್ಲುಗಳನ್ನ ನೋಡ್ಕೊಂಡು ಹೋಗ್ತಾ ಇರೋ, ನಾನು ಹೊರಡ್ತೀನಿ. ಮಾವ, ನಂಗೆ ಜೆಪಿ ಮೇಲೆ ಅವ್ರ ಚಿಕ್ಕಮ್ಮನ ಮೇಲೆ ನಂಬಿಕೆ ಇಲ್ಲ ಮಾವ. ಅವ್ರ ಮದ್ವೆಗೆ ಒಪ್ಕೊಂಡಿರೋದ್ರಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ಇಂಥ ಟೈಮಲ್ಲಿ ನಾನು ಈ ವಿಷಯನ ಅವ್ರ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಅರುಂಧತಿನೂ ಇನ್ಮೇಲೆ ಒಂದು ಮಾತಾಡಿದ್ರು ತೆಗೆದು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಅದೇನ್ ಜನ್ಮನೇ ನಿಂದು? ಯಾರಾದ್ರೂ ಸಂತೋಷವಾಗಿದ್ರೆ ಅದು ನಿನ್ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ ಅಲ್ಲ? ನಿನಗ್ ಸಿಗ್ಬೇಕಾಗಿರೋ ಲೈಫ್ ಅವಳಿಗೆ ಸಿಗ್ತಾ ಇದೆ ಅಂತ ಅಸೂಯೆ ಅಲ್ಲ ನಿನಗೆ? ಈಗ ಜೆಪಿ ಮೇಲೆ ಸಂಶಯ ಹಾಗೆ ಹೀಗೆ ಅಂತ ನನ್ ತಲೆ ಕೆಡ್ಸ ಹೋಗ್ತೀಯ? ನಾನು ಹೋಗಿ ಅದನ್ನ ಮಾವನ ಹತ್ರ ಹೇಳ್ತೀನಿ. ಮಾವ ಜೆಪಿ ಮನೆಗೆ ಹೋಗಿ ಕೇಳ್ಬೇಕು. ಹೀಗೆ ಒಬ್ರಿಗೊಬ್ರಿಗೆ ಜಗಳ ತಂದಿಟ್ಟು ಕೋತಿ ಆಟ ನೋಡ್ತೀಯಲ್ಲ ನೀನು? ನೋಡೆ, ಒಟ್ನಲ್ಲಿ ಈ ಮದ್ವೆ ನಿಲ್ಬೇಕು, ಅದೇ ತಾನೇ ನಿನ್ನ ಉದ್ದೇಶ? ಮಾವ ಪ್ಲೀಸ್ ನೋಡು, ಅನವಶ್ಯಕವಾಗಿ ಟೆನ್ಷನ್ ಮಾಡೋದಲ್ದೆ ನನ್ನ ಟೈಮು ವೇಸ್ಟ್ ಮಾಡಬೇಡ. ನೀನ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳಕ್ಕೆ ನಾನ್ ತಯಾರಾಗಿಲ್ಲ, ಹೊರಡು. ಸರಿ ಮಾವ, ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ. ಅಕ್ಕ, ನೀ ಯಾವಾಗ್ಲೂ ಹೀಗೆ ಇರ್ತೀಯ? ಯಾಕೋ ನಾನ್ ಚೆನ್ನಾಗಿಲ್ವಾ? ಹೇಳಿದ್ರೆ ಕೋಪ ಮಾಡ್ಕೋಬಾರ್ದು. ನೀನ್ ಹಾಕೊಳ್ಳೋ ಕಾಸ್ಟ್ಯೂಮಲ್ಲಿ ಒಳ್ಳೆ ಅಡ್ಗುಲಜ್ಜಿ ತರ ಕಾಣ್ತೀಯ. ಪರವಾಗಿಲ್ಲ ಬಿಡು. ನೀನಿಗೇನೋ ಪರವಾಗಿಲ್ಲ, ಆದ್ರೆ ನೀನ್ ಹೋಗೋ ಜಾಗ ತುಂಬಾ ದೊಡ್ಡದು. ಅಲ್ಲಿ ಇದೇ ತರ ಕಾಸ್ಟ್ಯೂಮ್ ಹಾಕೊಂಡ್ರೆ ಪಾಪ ಬಾವನ್ ಕತೆ ಕೇಳೋರು ಯಾರು? ಅವಳಲ್ಲಿ ಹೋದ್ಮೇಲೆ ಬದ್ಲಾಗ್ತಾಳೆ ಬಿಡು. ನನಗ್ಯಾಕೋ ಹಾಗೆ ಕಾಣಿಸ್ತಾ ಇಲ್ಲ. ಅಳಿಯಂದ್ರೆ ಹೇಳಿದ್ರೆ ಖಂಡಿತ ಬದ್ಲಾಗ್ತಾಳೆ. ಹಾಗಾದ್ರೆ ಪರವಾಗಿಲ್ಲ. ಅದು ಬಿಟ್ಟು ಪಂಚಶಲ್ಯನೇ ನಮ್ಮ ಸಂಪ್ರದಾಯ, ನಾವಿಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು ಅಂದಮೇಲೆ ಮತ್ತ್ಯಾಕೆ ಬಾಡಿ ಫಿಟ್ ಶರ್ಟು, ಟೈಟ್ ಪ್ಯಾಂಟು? ಅಲ್ಲ, ಅಷ್ಟು ಟೈಟ್ ಹಾಕಿದ್ರೆ ಮುಂದೆ ನೀವು ಬೆಳೆಯೋದೇ ಇಲ್ಲ ಅಂತ ಹೇಳಿ ಅವ್ರನ್ನ ಬದಲಾಯಿಸ್ಬಿಟ್ರೆ? ಏತಿಗ್ ತಕ್ಕ ಪ್ರೀತಿ ಅಂತ ಇದ್ಕೊಂಡು ಹೋಗ್ಲಿ ಬಿಡು, ನಮ್ಗೇನು? ಹೇಗಿದ್ರು ಮದ್ವೆ ಆದ್ಮೇಲೆ ಇಬ್ರೇ ಅಲ್ವಾ ಇರೋದು? ನಮ್ಮನ್ನ ಯಾವತ್ತಾದ್ರೂ ವಿಶೇಷಕ್ಕೆ ಅಂತ ಕರೆದ್ರೆ ಹೋದ್ವಾ
ಊಟ ಮಾಡಿದ್ವಾ ಒಂದಿನ ಇದ್ವಾ ಅಂತ ಹೊರಟು ಬರೋದು. ಹಾಗೆಲ್ಲ ಒಂದಿನ ಇದ್ ಬರೋದು ನಿಮ್ಮಟ್ಟಿಗೆ ಮಾತ್ರ. ನಾನೇನಿದ್ರು ಎಕ್ಸಾಮ್ ಮುಗಿದ್ರೆ ನೇರವಾಗಿ ಅಕ್ಕನ ಮನೆಗೆ ಹೋಗೋದು. ಆಹಾ, ನನ್ನ ಮಗನೇ, ಇಷ್ಟು ಬೇಗ ನಿನಗೆ ನಿಮ್ಮಮ್ಮ ಬೇಡವಾದ್ಲಾ? ಹಾಗಲ್ಲಪ್ಪ, ಅಮ್ಮನ ಮುಖ್ಯನೇ, ಆದ್ರೆ ಅದಕ್ಕಿಂತ ಮುಖ್ಯ ಅಂದ್ರೆ ಅಕ್ಕ ಮಾಡೋ ಅಡ್ಗೆ. ಯಾಕೋ ನಾನ್ ನಿನಗ್ ಚೆನ್ನಾಗ್ ಮಾಡ ಹಾಕಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಅಕ್ಕ ಹೋಗಿದ್ಮೇಲೆ ಈ ಮನೇಲಿ ನನಗಿರೋ ಭಯ ಅಂದ್ರೆ ಅಡ್ಗೆ ಒಂದೇ. ನೋಡ್ರಿ, ಅವಳು ಮಾಡೋ ಅಡ್ಗೆಯಲ್ಲಿ ಏನೋ ಕೊರತೆ ಇದೆ. ನಿನಗೆ ಹೇಳಿದ್ರೆ ಅಪ್ಪನ್ ಕೋಪ ಬರ್ತಾ ಇದೆ. ಅಪ್ಪ ಟೆನ್ಷನ್ ಮಾಡ್ಕೋಬೇಡ, ಕೊರತೆ ಅಂತ ಏನು ಹೇಳಿಲ್ಲ, ಎಲ್ಲ ಜಾಸ್ತಿನೇ, ಉಪ್ಪು ಖಾರ ಹುಳಿ, ಅದಕ್ಕೆ ಭಯ. ಇವತ್ತು ನಾನೇ ಕಣೋ ಅಡ್ಗೆ ಮಾಡಿರೋದು. ಊಟಕ್ ಬಾ, ನಿನಗ್ ಮಾತ್ರ ಸಾರಿಗೆ ಜಾಸ್ತಿ ಮೆಣಸಿನ ಪುಡಿ ಸೇರಿಸಿ ಬಡಿಸ್ತೀನಿ. ಅಯ್ಯಯ್ಯೋ, ಏನ್ ಅಯ್ಯಯ್ಯೋ, ಟೈಮ್ ಆಯ್ತು, ಎದ್ ಬಾ ಊಟ ಮಾಡುವಂತೆ. ಸರಿ ನಡಿ. ಬನ್ರಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಅಮ್ಮ, ಆರ್ತಿ. ಅರುಂಧತಿ, ಇದನ್ನೆಲ್ಲ ತೆಗ್ದಿಟ್ ಬಾ. ಅಲ್ಲ ಅಮ್ಮ, ಅದು ಆರ್ತಿ. ಅರುಂಧತಿ ತುಂಬಾ ಅಮಾಯಕಳು. ಯಾವ ಪ್ರಾಬ್ಲಮ್ಸು ಫೇಸ್ ಮಾಡೋದಕ್ಕೆ ಅವಳಿಗೆ ಧೈರ್ಯ ಇಲ್ಲ. ಹೆಚ್ಚು ಅಂದ್ರೆ ನಿನ್ನ ಹತ್ರ ಬಂದು ಬಾಯ್ ಬಡ್ಕೋತಾಳೆ. ಅವಳಿಗಷ್ಟೇ ಗೊತ್ತಿರೋದು. ನ್ಯಾಯವಾಗಿ ನೋಡಿದ್ರೆ ಇದ್ ನಿನಗ್ ಸಿಗ್ಬೇಕಾಗಿರೋ ಜೀವನ. ನನ್ನ ದಡ್ಡತನದಿಂದ ಎಲ್ಲಾನು ಬದಲಾಗೋಯ್ತು.